ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಬೆಳಗಿನ ತಿಂಡಿಗೆ ಮಾಡುವಂಥ ಸೂಪರ್ ರೈಸ್ ಇದು. ಈ ರೈಸ್ನ ನೀವು ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದನ ನೋಡಿರಿ. ನಿಮಗೂ ಇಷ್ಟ ಆಕೈತಿ, ಮಕ್ಕಳಿಗೂ ಇಷ್ಟ ಆಕೈತಿ. ದೊಡ್ಡವರು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೈಸ್ ಇದು. ದಿಢೀರಂತ 5 ನಿಮಿಷದೊಳಗೆ ಮಾಡ್ಕೊಳ್ಳುವಂಥ ರೈಸು. ಈ ರೈಸ್ ಹೆಂಗೆ ಮಾಡ್ಬೇಕಂತ ನೋಡ್ಕೋಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿರಿ. ಲೈಕ್ ಮಾಡ್ಕೊಂಡು ನೋಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ರೈಸು ನಿಮ್ಗೆ ತುಂಬ ಇಷ್ಟ ಆಕೈತಿ. ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ? ಆರಾಮದಿರಿ? ಇವತ್ತಿನ ರೆಸಿಪಿ ಏನಂದ್ರೆ ಮಕ್ಕಳಿಗೆ ಇಷ್ಟ ಆಗುವಂಥ ನಾನು ಅನ್ನನ ಮಾಡಿ ತೋರಿಸ್ತೀನಿ. ನಾನು ಏನೇನು ತೊಗೊಂಡೇನೆಂದ್ರೆ ನೋಡಿರಿ, 1 ಟೊಮ್ಯಾಟೊ ತೊಗೊಂಡೀನಿ, ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಶೇಂಗಾ ಪುಡಿ ರೀ, ಹುರ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ದೆ ನಾನು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಶೇಂಗಾ ಕಾಳು, ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಅಚ್ಚ ಖಾರದ ಪುಡಿ, ಬೆಲ್ಲ, ಸ್ವಲ್ಪ ಗರಂ ಮಸಾಲೆ, ಅರಿಶಿಣ ಪುಡಿ. ಇಷ್ಟು ಅನ್ನ ತೊಗೊಂಡೇನೆ ನೋಡಿರಿ ನಾನು. ಇದು ಸೋನಾ ಮೊಸರು ಅಕ್ಕಿ ಅನ್ನ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ಈ ಅನ್ನ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ನೋಡಿರಿ, ನಾನು ಈ ಟೊಮಾಟಿನ ಸಣ್ಣಗೆ ಹೆಚ್ಕೊತೀನಿ. ಇದನ್ನು ಜಜ್ಕೊತೀನಿ ರೀ, ಅಬ್ಡ ಜಬ್ಡ ಜಜ್ಕೊರಿ ಬೆಳ್ಳುಳ್ಳಿ ಶುಂಠಿನ. ಈಗ ನೋಡಿರಿ, ಪಾತ್ರೆ ಇಟ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಸಾಸಿವೆ ಜೀರಿಗೆ ಹಾಕ್ಕೊತೀನಿ ನೋಡಿರಿ. ಎಣ್ಣೆ ಕಾರತ್ ನೋಡ್ರಿ. ಈಗ ನಾವು ಜಜ್ಜಿಟ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊತೀನಿ. ಶೇಂಗಾ ಕಾಳು ಹಾಕ್ಕೊತೀನಿ. ಶೇಂಗಾ ಕಾಳು ಚಟ ಚಟ ಹಾಕತ್ತಾವು. ಈ ಥರ ಸೌಂಡ್ ಬರ್ಬೇಕು, ಅಲ್ಲಿ ಮಟ ಎಣ್ಣೆಗೆ ಬಿಡ್ರಿ ಅವನ್ನ. ಇದು ನಾವು ಟಮಾಟೆ ಹೆಚ್ಚಿಟ್ಕೊಂಡಿದ್ವಲ್ಲ, ಇದನ್ನು ಹಾಕ್ಕೊತೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊರಿ, ಅಂದ್ರೆ ಟಮಾಟೆ ಲಘು ಬೇಯ್ತಿದ್ವಿ, ಮೆತ್ತಗಾಗಿ ಬರುತ್ತೆ ಲಘು ಹಾಕ್ಕೊಂಡು. ಈಗ ನೋಡಿರಿ, ಟಮಾಟೆ ಮೆತ್ತಗಾಗ್ಯವು. ಈಗ ನಾವು ಇಟ್ಕೊಂಡಂಥ ಅಚ್ಚ ಖಾರದ ಪುಡಿ, ಗರಂ ಮಸಾಲೆ, ಅರಿಶಿಣ ಪುಡಿ, ಬೆಲ್ಲ ಇದೆಲ್ಲ ಹಾಕ್ಕೊಂಡೇನೆ ನೋಡಿ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಯಿಸ್ತೀವಿ. ಮಸಾಲೆಗೆ ಹಸಿ ವಾಸನೆ ಕೊಡ್ತೀವಿ. ಈಗ ನೋಡಿರಿ, ನಾವು ಇಟ್ಕೊಂಡಂಥ ಶೇಂಗಾ ಪುಡಿನ ಹಾಕ್ಕೊಳ್ತೀವಿ. ಇದಕ್ಕೆ ಈ ಶೇಂಗಾ ಪುಡಿ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ರೀ, ಅಲ್ಲ ರುಚಿ ಹೆಚ್ಚಾಕೈತಿ. ಈಗ ನೋಡಿ, ಕರಿಬೇನ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ಕರಿಬೇವು ಒಗ್ಗರಣೆಗೆ ಹಾಕಿದ್ರೆ ಬಿರುಸಾಗ್ಬಿಡ್ತೈತೆ ರೀ, ಅದು ನೋಡೋಕೆ ಬಾಯಾಗ ಅಷ್ಟು ಇದು ಅನ್ಸಂಗಿಲ್ಲ. ಅದಕ್ಕೆ ನಾನು ಮ್ಯಾಲೆ ಹಾಕ್ಕೊಳ್ತೀನಿ. ಈಗ ನೋಡಿರಿ, ಮಸಾಲೆ ರೆಡಿ ಆಗೈತಿ. ಈಗ ಇದಕ್ಕೆ ಅನ್ನ ಹಾಕ್ಕೊಳ್ಳೋಣ. ಉರಿ ಸ್ವಲ್ಪ ಕಡಿಮೆ ಇರಲಿ, ಜಾಸ್ತಿ ಇಟ್ಕೊಳ್ಬೇಡ್ರಿ. ಯಾಕಂದ್ರೆ ಸ್ವಲ್ಪ ಎಣ್ಣೆಗೆ ಮಾಡ್ಕೊತೀವಲ್ಲ, ಲಘು ಹತ್ತಿ ಬಿಡ್ತೈತಿಲ್ಲ ಅಂದ್ರೆ ಚೆಂದಾಗಿ ಕಾಯಿಸ್ಕೊಳ್ಳಿ. ಮಕ್ಕಳಿಗೆ ಶಾಲೆ ಕಟ್ಟಕ್ಕೆ ಲಘು ಆಗ್ತೈತೆ ರೀ, ಟೇಸ್ಟ್ನೂ ಬರುತ್ತೆ ರೀ. ಇದು ಲಘು ಅವಸರದಂಗೆ ಮಾಡ್ಕೊಳ್ಳುವಂಥ ರೈಸ್ ರೀ ಇದು. ಆಗಲ್ಲಾಗ ನಾವು ಸ್ವಲ್ಪ ಹಾಕಿದ್ವಿ ಉಪ್ಪನ್ನ. ಈಗ ಇನ್ನೊಂದು ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕಿರಿ. ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಲಘು 5 ನಿಮಿಷದೊಳಗೆ ರೆಡಿ ಆಕೈತೆ ನೋಡಿರಿ. ಮಕ್ಕಳಿಗೆ ಅಂತೂ ಇಷ್ಟಪಟ್ಟು ತಿಂತಾರೆ ಮಕ್ಕಳನ್ನ. ನೋಡಿರಿ, ರೈಸ್ ರೆಡಿ ಆಯ್ತು. ಈಗ ನೋಡಿರಿ, ದಿಢೀರಂತ ಮಾಡೋ ಈ ರೈಸ್ ನಿಮ್ಗೇನಾರ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ನೀವು ಮಾಡಿರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮಕ್ಕಳಿಗೆ ಶಾಲೆ ಕಟ್ಟಕ್ಕಂತೂ ಲಘು ಈಸಿ ಆಕೈತೆ ನೋಡಿರಿ ಇದು. ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.
ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.